ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗಿದೆ ಕುರ್ಚಿ ಚರ್ಚೆ. ದಿಲ್ಲಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮತ್ತೊಂದು ಕಡೆ ತುಮಕೂರಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆಯನ್ನು ನಡೆಸಿದ್ದಾರೆ. ಸಾಕಷ್ಟು ಕುತೂಹಲ ಇದೆ. ಡಿಸಿಎಂ ಡಿಕೆಶಿ ಅವರು ಈಗ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಆ ಸಂದರ್ಭದಲ್ಲೇ ಈಗ ತುಮಕೂರಲ್ಲಿ ಸಿಎಂ ಸಭೆಯನ್ನು ನಡೆಸಿದ್ದಾರೆ. ದಿಢೀರ್ ಮಾಜಿ ಸಚಿವ ರಾಜಣ್ಣ ಮನೆಗೆ ತೆರಳಿ ಮೀಟಿಂಗ್ ಮಾಡಿದ್ದಾರೆ. ಹಾಗಿದ್ರೆ ಯಾವ ವಿಚಾರಗಳನ್ನ ಚರ್ಚೆ ಮಾಡಿದ್ರು, ಯಾವ ಕಾರಣಕ್ಕೆ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಭೇಟಿ ನಿಗದಿ ಇಲ್ಲದಿದ್ರು ದಿಢೀರ್ ರಾಜಣ್ಣ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೆಎನ್ ರಾಜಣ್ಣ ಮನೆಗೆ ಊಟದ ಜೊತೆ ಸಿಎಂ ಮಾತುಕತೆ ನಡೆಸಿದ್ದಾರೆ. ಕ್ಯಾತ್ಸಂದ್ರದಲ್ಲಿರೋ ಮಾಜಿ ಸಚಿವ ರಾಜಣ್ಣ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಒಂದು ಭೇಟಿ ನಿಗದಿ ಆಗಿರ್ಲಿಲ್ಲ, ಅನ್ಪ್ಲಾನ್ಡ್ ಇದು. ಸೊ ಪ್ಲಾನ್ಡ್ ಆಗಿದ್ದೇ ಬೇರೆ. ಸೊ ಇದು ಅನ್ಪ್ಲಾನ್ಡ್ ಭೇಟಿ. ಇದು ರಾಜಣ್ಣ ಮನೆಗೆ ಈಗ ಊಟದ ವಿಚಾರವಾಗಿ ಅದೇ ಒಂದು ಸಂದರ್ಭದಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಒಂದಷ್ಟು ಇನ್ಫಾರ್ಮೇಶನ್ ಈಗ ಲಭ್ಯ ಆಗಿದೆ. ಯಾಕಂದ್ರೆ ಡಿಸಿಎಂ ಡಿಕೆಶಿ ಅವರು ದೆಹಲಿಗೆ ತೆರಳಿದ್ದಾರೆ. ಮತ್ತೆ ಇಲ್ಲಿ ರಾಜ್ಯದಲ್ಲಿ ಕುರ್ಚಿ ಚರ್ಚೆ ತಾರಕಕ್ಕೇರ್ತಾ ಇದೆ. ಯಾಕಂದ್ರೆ ಸಂಕ್ರಾಂತಿ ಆಸುಪಾಸಿನಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಒಂದ್ ರೀತಿಯಾಗಿ ಬ್ರೇಕ್ ಬೀಳುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಆದ್ರೂ ಕೂಡ ಸಂಕ್ರಾಂತಿ ಕಳೆದಿದ್ದಾಯ್ತು. ಈಗ ಸಂಕ್ರಾಂತಿ ಆದ್ಮೇಲೆ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ, ಆ ರಾಜಕೀಯ ಬೆಳವಣಿಗೆಗಳ ಮಧ್ಯೆಯೇ ಡಿಸಿಎಂ ಡಿಕೆಶಿ ಅವರು ದೆಹಲಿಗೆ ತೆರಳಿದ್ದಾರೆ. ಜೊತೆಗೆ ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ. ರಾಜಣ್ಣ ಮನೆಗೆ ತೆರಳಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಇದು ನಿಗದಿ ಆಗಿಲ್ಲದೆ ಇದ್ದಂತಹ ಭೇಟಿ ಇದು. ಸೊ ಅನ್ಪ್ಲಾನ್ಡ್. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಯಾವ ಕಾರಣಕ್ಕೆ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ದಾರೆ, ಜೊತೆಗೆ ಭೇಟಿಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ? ಯಾಕಂದ್ರೆ ರಾಜ್ಯದಲ್ಲಿ ಈಗ ಡಿಸಿಎಂ ಡಿಕೆಶಿ ಅವರಿಲ್ಲ, ಈಗಾಗಲೇ ಕುರ್ಚಿ ಚರ್ಚೆ ತಾರಕಕ್ಕೆ ಏರ್ತಾ ಇದೆ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಾಯ್ತಾ? ಚೈತ್ರ, ಖಂಡಿತ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೆಎನ್ ರಾಜಣ್ಣ ಅವ್ರ ಮನೆಗೆ ಬರೋ ಪ್ಲಾನ್ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಇನ್ಕ್ಲೂಡಿಂಗ್ ಸರ್ಕಾರಿ ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ, SP ಅವ್ರಿಗೂ ಗೊತ್ತಿರಲಿಲ್ಲ, ತುಮಕೂರು ಜಿಲ್ಲಾಧಿಕಾರಿಗಳಿಗೂ ಗೊತ್ತಿರಲಿಲ್ಲ. ಸೊ ಮಧ್ಯಾಹ್ನ 2 ಗಂಟೆ ಬಳಿಕ ಇಮಿಡಿಯೇಟ್ ಆಗಿ ಚೇಂಜ್ ಆಗಿರ್ತಕ್ಕಂಥದ್ದು. ಅಂದ್ರೆ ದಾರಿಯಲ್ಲಿ ಹೋಗ್ತಾ ಒಂದು ಕೆಎನ್ ರಾಜಣ್ಣ ಅವ್ರ ಮನೆಗೆ ಭೇಟಿ ಕೊಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ನಿಗದಿ ಆಗಿರ್ತಕ್ಕಂಥದ್ದು. ಇಲ್ಲೂ ಕೂಡ ಪ್ರೀ ಪ್ಲಾನ್ ಮತ್ತೆ ಇಲ್ಲೂ ಕೂಡ ರಾಜಣ್ಣ ಅವ್ರ ಮನೆಗೆ ಬೆಳಗಿಂದನೂ ಕೂಡ ಎಲ್ಲ ಸಕಲ ಸಿದ್ಧತೆ ಕೂಡ ನಡೆದಿತ್ತು. ಈ ಒಂದು ಹಿನ್ನೆಲೆ ಇವತ್ತು ರಾಜಣ್ಣ ಅವ್ರ ಮನೆಗೆ ಎಲ್ಲ ಕೆಎನ್ ರಾಜಣ್ಣ ಬೆಂಬಲಿಗರಾಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಕಾಗವಾಡ ಶಾಸಕ ವೆಂಕಟೇಶ್ ಆಗಿರ್ಬೋದು, ತಿಪ್ಟೂರು ಶಾಸಕ ಕೆ ಷಡಕ್ಷರಿ ಆಗಿರ್ಬೋದು, ಈಗ ಬಹುತೇಕ ಎಲ್ಲ MLA ಗಳು ತುಮಕೂರಿನ ಬಹುತೇಕ ಕಾಂಗ್ರೆಸ್ MLA ಗಳು ಹೋಗಿರ್ತಕ್ಕಂಥದ್ದು. ಇದರಲ್ಲಿ ಹೊರತುಪಡಿಸಿ ಅಂದ್ರೆ ಗುಬ್ಬಿ ಕಾಂಗ್ರೆಸ್ ಶಾಸಕ SR ಶ್ರೀನಿವಾಸ್ ಮತ್ತೆ ತಿಪ್ಟೂರು ಕುಣಿಗಲ್ ಕಾಂಗ್ರೆಸ್ ಶಾಸಕ HD ರಂಗನಾಥ್ ಇವರಿಬ್ಬರನ್ನ ಹೊರತುಪಡಿಸಿ ಬಹುತೇಕ ಎಲ್ಲ ಕಾಂಗ್ರೆಸ್ ಶಾಸಕರು ಇವತ್ತು ಹಾಜರಿದ್ದಾರೆ ಅಂತ ಹೇಳ್ಬೋದು. ಬಹುತೇಕ ಹೌದು, ನೀವು ಹೇಳಿದಷ್ಟು 100% ಕರೆಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಇಲ್ಲಿ ಕೇವಲ ಇದು ಒಂದು ಡೈನಿಂಗ್ ಹಾಲ್ ನಲ್ಲಿ ಒಂದು ಕೇವಲ ಊಟದ ಸಭೆ ಆಗಿರೋದಿಲ್ಲ, ಬಹುತೇಕ 100% ಒಂದು ಪೊಲಿಟಿಕಲ್ ಸಭೆ ಕೂಡ ಆಗಿರುತ್ತೆ. ಇವಾಗ ಕೂಡ ಊಟ ಮುಗ್ದಿಲ್ಲ, ಇನ್ನೂ ಕೂಡ ಒಂದು ಊಟ ಮಾಡ್ತಾನೆ ಇದ್ದಾರೆ. ಸಭೆಯಲ್ಲಿ ಕೂಡ ಮಾತುಕತೆ ನಡೀತಾನೆ ಇದೆ. ಬಂದಾಗಲಷ್ಟೇ ಸಿಎಂ ಏನ್ ಹೇಳ್ತಾರೆ ಅಥವಾ ಊಟದ ವೇಳೆಯಲ್ಲಿ ಏನೇನು ಚರ್ಚೆ ಆಗಿದೆ ಎಂಬುದು ತಿಳಿಬೇಕಿದೆ. ವಿಠಲ್, ಈಗ ಸಂಕ್ರಾಂತಿ ಬಳಿಕ ಅಥವಾ ಸಂಕ್ರಾಂತಿಗೂ ಮುನ್ನ ಈ ಒಂದು ಸಿಎಂ ಕುರ್ಚಿ ವಿಚಾರವಾಗಿ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಕೂಡ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು. ಸೊ ಈ ಒಂದು ಕ್ಲಾರಿಟಿ ಈಗ ಸಂಕ್ರಾಂತಿ ಮುಗಿದ ಬಳಿಕ ಸಿಗುವಂತಹ ಚಾನ್ಸಸ್ ಇದೆಯಾ? ಯಾಕಂದ್ರೆ ದೆಹಲಿಗೆ ಈಗಾಗಲೇ ಡಿಸಿಎಂ ಡಿಕೆಶಿ ಅವರು ಹೋಗಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ತುಮಕೂರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಾಯಕರ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ಸದ್ಯಕ್ಕೆ? ಖಂಡಿತ ಚೈತ್ರ, ಈ ಕೆಎನ್ ರಾಜಣ್ಣ ಅವ್ರ ಮನೆಗೆ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿರೋ ಒಂದು ವಿಚಾರ ನೋಡಿದ್ರೆ ಖಂಡಿತವಾಗಿಯೂ ಯಾವುದೋ ಒಂದು ನಾಯಕತ್ವ ಬದಲಾವಣೆ ಆಗಿರ್ಬೋದು ಅಥವಾ ಇವರೇ ಸಿಎಂ ಆಗಿ ಮುಂದುವರಿತಾರೆ ಎಂಬುದಾಗಿ ಆ ವಿಚಾರ ಆಗಿರ್ಬೋದು, ಅಥವಾ ಈಗ ಒಂದು ಸಂಪುಟ ಪುನರ್ರಚನೆ ವೇಳೆ ಕೆಎನ್ ರಾಜಣ್ಣ ಅವರಿಗೆ ಮತ್ತೊಮ್ಮೆ ಏನಾದಕ್ಕೆ ಮಂತ್ರಿ ಸ್ಥಾನಮಾನ ಕೊಡುವಂತದ್ದು ಏನಾದ್ರೂ ಚರ್ಚೆ ಆಗುತ್ತೆ ಎಂಬುದೊಂದು ಈ ಒಂದು ಇವತ್ತಿನ ಬೆಳವಣಿಗೆಗಳಲ್ಲಿ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಒಂದು ಹೈಕಮಾಂಡ್ ನಿಂದನೇ ನಿರ್ದೇಶನ ಬಂದು ಅವರ ಒಂದು ನಿರ್ದೇಶನದ ಮೇರೆಗೆ ವಜಾ ಅಂತ ಸಚಿವ ಸ್ಥಾನ ಕಳೆದುಕೊಂಡಂತ ರಾಜಣ್ಣ ಅವ್ರ ಮನೆಗೆ ಇವತ್ತು ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಇವತ್ತು ತುಂಬಾ ಪ್ರಮುಖವಾದ ಸಭೆ ಅಂತ ನಡೆದಿರುತ್ತೆ ಚೈತ್ರ. ಮತ್ತೊಂದು ಕಡೆ ಈಗ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆಶಿ ಅವರು 5 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಬಳಿಕ
DCM DKC ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ ಅನ್ನುವಂಥ ಒಂದು ಚರ್ಚೆಗಳು ಆಯಿತು. ಸೊ ಹಾಗಾಗಿ ಈಗ ದೆಹಲಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಸೊ ಆ ಒಂದು ವಿಚಾರವಾಗಿ ಏನಾದರೂ ಕ್ಲಾರಿಟಿ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರಾ DCM DKC ಅವರು? ಖಂಡಿತ ಚೈತ್ರ. ಏನಂದ್ರೆ ಈಗಾಗ್ಲೇನೆ ಅವರು ಏನೋ ಹೊರದೇಶದಲ್ಲಿ ಇರೋದ್ರಿಂದ ಅವರು ದೇಶದಲ್ಲಿ ಇಲ್ಲದೇ ಇರೋಂಥ ಟೈಮಲ್ಲಿ ಒಂದು ಬೆಳವಣಿಗೆ ಆಗ್ತಿರೋದು ನಿಜಕ್ಕೂ ಒಂದು ಪೊಲಿಟಿಕಲಿ ತುಂಬಾ ದೊಡ್ಡ ಗೇಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂಥ ಟೈಮಲ್ಲಿ ಒಬ್ರು DCM ಇಲ್ಲದೇ ಇರೋಂಥ ಟೈಮಲ್ಲಿ ಒಬ್ರು ಮುಖ್ಯಮಂತ್ರಿಗಳು ಸರ್ಕಾರದಿಂದ ವಜಾ ಆಗಿರ್ತಕ್ಕಂಥ ಮಂತ್ರಿ ಮನೆಗೆ ಬಂದು ಊಟ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ಸುಮಾರು 1 ಗಂಟೆಗಳಿಗೂ ಹೆಚ್ಚು ಕಾಲ ಕೂತ್ಕೊಂಡು ಊಟ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಇದೊಂದು ಪೊಲಿಟಿಕಲಿ ಒಂದು ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬೋದು ಚೈತ್ರ. ಯಾಕಂದ್ರೆ ತುಮಕೂರಿನಲ್ಲಿ ಈಗ ಕಾಂಗ್ರೆಸ್ ಆಪ್ತರೊಂದಿಗೆ CM ಸಿದ್ದರಾಮಯ್ಯನವರು ಸಭೆಯನ್ನು ನಡೆಸಿದ್ರು. ಸೊ ಜೊತೆಗೆ ಈಗ ನಿಗದಿ ಅಲ್ಲದಂತಹ ಒಂದು ಭೇಟಿಗೆ ಅವಕಾಶ ಕೊಟ್ಟಿದ್ಯಾಕೆ CM ಸಿದ್ದರಾಮಯ್ಯನವರು? ಹಾಗಿದ್ರೆ ಏನ್ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ? ಯಾಕಂದ್ರೆ DCM DKC ಅವರು ಈಗ ರಾಜ್ಯದಲ್ಲಿಲ್ಲ, ಹಾಗಾಗಿ ರಾಜಣ್ಣ ಅವರನ್ನ ಭೇಟಿ ಮಾಡಿರುವಂತಹ ಉದ್ದೇಶ, ಜೊತೆಗೆ ಸಂಪುಟ ಪುನಾರಚನೆಯಲ್ಲಿ ಏನಾದರೂ ಅವರಿಗೆ ಸ್ಥಾನಮಾನ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಏನಾದರೂ ಚರ್ಚೆ ಮಾಡಿದ್ರ? ಅಥವಾ DCM DKC ಅವರು ಒಂದು ಬಾರಿ ರಾಜಣ್ಣ ಅವ್ರ ಜೊತೆ ಚರ್ಚೆ ಮಾಡಿರ್ತಾರೆ, ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿ ಆಗಬೇಕು ಅಥವಾ ಆಗ್ತೀನಿ ಅನ್ನುವಂಥ ಸಂದರ್ಭದಲ್ಲಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳಿ ಆ ಒಂದು ವಿಚಾರನ ಏನಾದರೂ ಇಲ್ಲಿ ಚರ್ಚೆ ಮಾಡಿದಾರಾ? ಹಿಂದೆ ಕೂಡ ಸುಮಾರು 2 ತಿಂಗಳ ಹಿಂದೆ ಏನು ತುಮಕೂರಿನಲ್ಲಿ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ನ ನೂತನ ಉದ್ಘಾಟನೆಗಾಗಿ ಅವರು CM ಬರೋರಿದ್ರು. ಅವಾಗ್ಲೂ ಕೂಡ ರಾಜಣ್ಣ ಅವ್ರ ಮನೆಗೆ ಊಟಕ್ಕೆ ಬರುವಂತ ಪ್ಲಾನ್ ಆಗಿತ್ತು. ಆದ್ರೆ ಕಾರಣಾಂತರಗಳಿಂದ ಅವತ್ತು CM ತುಮಕೂರಿಗೆ ಬಂದಿರ್ಲಿಲ್ಲ. ಆದ್ರೆ ಇವತ್ತು ಬಂದಿದ್ದಾರೆ, ಜೊತೆಲಿ ಊಟನೂ ಮಾಡಿದ್ದಾರೆ. ಈಗಷ್ಟೇ ಊಟ ಮಾಡ್ಕೊಂಡು ಅವರು ಈಗ ಮಾಧ್ಯಮದವ್ರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಬರ್ತಿರ್ತಕ್ಕಂಥದ್ದು. ಏನು ಈ ಎಲ್ಲ ವಿಚಾರಗಳು ನೋಡಿ ಅವರು ಮತ್ತೆ ಏನೋ ಮಂತ್ರಿ ಸ್ಥಾನಕ್ಕೆ ಸೇರಿಸ್ಕೊಳ್ಳುವಂತ ಒಂದು ಸಾಧ್ಯತೆಗಳು ಮತ್ತೆ ಒಂದು ಚರ್ಚೆ ಆಗಿರುವಂತ ಸಾಧ್ಯತೆ ಇದೆ ಚೈತಾ. ಓಕೆ, ಥ್ಯಾಂಕ್ ಯು ವಿಠಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.